ಈಗ ಸದ್ಯಕ್ಕೆ ಐಶ್ವರ್ಯ ಅವರು ಯಾವೆಲ್ಲ ಸಿನಿಮಾಗಳನ್ನ ಮಾಡ್ತಾ ಇದ್ದೀರಿ, ಯಾವೆಲ್ಲ ಪ್ರಾಜೆಕ್ಟ್ಸ್ ಇತ್ತು ನಿಮ್ಮ ಕೈ? ಸೊ ಸದ್ಯಕ್ಕೆ ಸೈತಾನ್ ಅನ್ನೋ ಮೂವಿ ನಾನು ಮುಂಚೆನೇ ರೆಡಿ ಇತ್ತು, ಶೂಟಿಂಗ್ ಎಲ್ಲ ಆಗೋಗಿದೆ, ನಾನು ಡಬ್ಬಿಂಗ್ ಮಾಡ್ಬೇಕಷ್ಟೇ. ಅದಕ್ಕೆ ಸೈತಾನ್ ಅನ್ನೋ ಮೂವಿ ರೆಡಿ ಇದೆ, ತುಂಬ ಚೆನ್ನಾಗಿ ಬಂದಿದೆ ಅದು. ಮಮ್ಮಿ ಸಿನಿಮಾ ಯಾರು ಡೈರೆಕ್ಟ್ ಮಾಡ್ತಾರೋ ಅವ್ರದ್ದೇ ಇದು, ಲೋಹಿತ್ ಅವ್ರದ್ದು. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದಟ್. ಅನುಶ್ರೀ ಅವರು ಇದ್ದಾರೆ ಸೈತಾನಲ್ಲಿ. ಅಪಾರ್ಟ್ ಫ್ರಮ್ ದಟ್, ಈಗ ಹೊಸ ಪ್ರಾಜೆಕ್ಟ್ಸ್ ಏನೇ ತೊಗೊಬೇಕಂದ್ರೂ ಒಂದು ಸ್ವಲ್ಪ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಇಂಟರ್ವ್ಯೂಸ್ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಜನನ ಮೀಟ್ ಮಾಡಬೇಕು, ಒಂದು ಶಾರ್ಟ್ ಟ್ರಿಪ್ ತೊಗೊಬೇಕು ಅಂತ ಇದ್ದೀನಿ. ಅದೆಲ್ಲ ಆದಮೇಲೆ ಪ್ರಾಜೆಕ್ಟ್ಸ್ ಬಗ್ಗೆ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಆರಿಸ್ಕೊಂಡು ತೊಗೊಳ್ಳೋಣ ಅಂತ ಅಷ್ಟೇ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಬಂದಮೇಲೆ ಏನಾದರೂ ಒಂದು ಡೆಸ್ಟಿನಿ ಅಂದ್ಕೊಂಡಿರ್ತಾರೆ, ನಾನು ಈ ಒಂದು ಇದನ್ನು ರೀಚ್ ಆಗಬೇಕು ಅಥವಾ ಈ ಥರದ್ದು ಒಂದೇನೋ ಡ್ರೀಮ್ ಅಂತ ಹೇಳ್ತೀವಲ್ಲ, ಸೊ ಆ ಥರದ್ದು ಯಾವುದಾದ್ರೂ ಇದೆಯಾ ಪ್ಲ್ಯಾನ್ಸ್? ನಾನು ಇಂಥದ್ದೊಂದು ಸಿನಿಮಾನೋ ಅಥವಾ ಏನೋ ಒಂದು ಸಮಥಿಂಗ್ ಪ್ಲ್ಯಾನ್ಸ್ ಇರುತ್ತೆ? ಇಲ್ಲ, ಪ್ಲ್ಯಾನಿಂಗ್ ನಾನು ಯಾವತ್ತೂ ಮಾಡ್ಕೊಂಡಿಲ್ಲ. ನನಗೆ ಯಾವಾಗ ನನ್ನ ಲೈಫಲ್ಲಿ ಒಂದಷ್ಟು ಟ್ರಾಜಿಕ್ ಸ್ಟೋರೀಸ್ ನಡೆದೋಗುತ್ತೋ, ಫ್ಯೂಚರ್ ಪ್ಲ್ಯಾನಿಂಗ್ ಮಾಡೋದೇ ಬಿಡ್ತೀನಿ ನಾನು. ನಾಳೆ ಬಗ್ಗೆ ನನಗೆ ನಂಬಿಕೆನೇ ಇರಲ್ಲ. ಸೊ ಇವತ್ತಿಂದ ಏನಿದೆಯೋ ಇವತ್ತಿಗೆ ನಾನು ಜೀವಿಸೋಳು. ಸೊ ಹಾಗಿದ್ಮೇಲೆ ಒಂದು ಆರ್ಟಿಸ್ಟ್ ಆಗಿ ಜನರು ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ, ಸೊ ಒಂದು ಆರ್ಟಿಸ್ಟ್ ಆಗಿ ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅಂತ ಇದ್ದೀನಿ ಹೊರತು ಬೇರೆ ಏನೂ ಪ್ಲ್ಯಾನಿಂಗ್ಸ್ ಇಲ್ಲ. ಬಟ್ ಒಂದು ಡ್ರೀಮ್ ಇದೆ, ಕಲಾವಿದೆಯಾಗಿ ಒಂದು ಸ್ವಲ್ಪ ನನಗೆ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇರುವಂಥದ್ದು, ಪರ್ಫಾರ್ಮೆನ್ಸ್ ಬೇಸ್ಡ್ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ಇದೆ ಖಂಡಿತ. ಯಾರಾದರೂ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಾದರೂ ಹೀರೋ ಪರ್ಟಿಕ್ಯುಲರ್ ಆಗಿ ಇವ್ರ ಜೊತೆ ಒಂದು ನಾನು ಸ್ಕ್ರೀನ್ ಶೇರ್ ಮಾಡಬೇಕು, ದಟ್ಸ್ ಮೈ ಆಂಬಿಷನ್ ಅಂತ? ಹೌದು. ಆ್ಯಕ್ಚುಲಿ ಸುದೀಪ್ ಸರ್ ಅವ್ರಿಗೆ ನೇರವಾಗಿ ಹೇಳ್ಬಿಟ್ಟಿದ್ದೆ ಸ್ಟೇಜ್ ಮೇಲೆ, ಸರ್ ವಾಟ್ ನೆಕ್ಸ್ಟ್ ಅಂತ ಕೇಳ್ತಾರೆ, ಸರ್ ನಿಮ್ಮ ಜೊತೆಗೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಡ್ತೀನಿ ಸ್ಟೇಜ್ ಮೇಲೆ, ಓಕೆ ಡನ್ ಅಂತಾರೆ. ಸೊ ನೋಡೋಣ ಹೇಗಾಗುತ್ತೆ ಅಂತ ಅದು. ಬಟ್ ಅಪಾರ್ಟ್ ಫ್ರಮ್ ಸುದೀಪ್ ಸರ್, ನನಗೆ ತುಂಬ ವರ್ಷಗಳಿಂದ ಆಸೆ ಉಪ್ಪಿ ಸರ್ ಜೊತೆಗೂ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ಕೊಬೇಕು ಅಂತ. ಇದೇ ಪಾತ್ರ ಅಂತ ಏನೂ ಇಲ್ಲ, ಒಳ್ಳೆ ಪಾತ್ರ ಅಷ್ಟೇ, ಬಟ್ ಅವ್ರ ಜೊತೆಗೆ ನಿಮಗೆ ಲೈಫಲ್ಲಿ ಈಗ ಗೈಡ್ ಅಥವಾ ಯಾರು ಏನಾದರೂ ನಿಮಗೆ ಲೈಫಲ್ಲಿ ಏನೋ ಒಂದು ಸಿಚುವೇಶನ್ಸ್ ಬಂದಾಗ ಯಾರ ಹತ್ರ ಶೇರ್ ಮಾಡ್ತೀರಾ ಫಸ್ಟ್ ನೀವು? ಈಗ ಫಸ್ಟ್ ಶೇರ್ ಮಾಡ್ಕೊಳ್ಳೋದು ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ, ರಂಜಿತಾ, ಅವಳ ಜೊತೆಗೆ ನಾನು ಶೇರ್ ಮಾಡೋದು. ಆ್ಯಂಡ್ ಗೈಡೆನ್ಸ್ ನನ್ನ ಸ್ಕೂಲಿಂದನೂ ಪರಿಚಯ. ಆ್ಯಕ್ಚುಲಿ ಸ್ಕೂಲ್ ಮೇಟು ಅಲ್ಲ, ಕ್ಲಾಸ್ಮೇಟು ಅಲ್ಲ, ಅವಳು ನನ್ನ ನೇಬರ್ ಆಗಿರ್ತಾಳೆ. ನಾವು ಐ ಥಿಂಕ್ 7th ಸ್ಟ್ಯಾಂಡರ್ಡಿಂದಾನು ಫ್ರೆಂಡ್ಸು. ಅವಳು 7th ಸ್ಟ್ಯಾಂಡರ್ಡ್, ಬಟ್ ಬೇರೆ ಸ್ಕೂಲ್ಸ್ ನಾವು, ಬಟ್ ನೇಬರ್ಸ್. ಅಲ್ಲಿಂದ ನಮ್ಮ ಬಾಂಡಿಂಗ್ ಇದೆ. 18+ ಇಯರ್ಸ್ ಆಗಿರಬೇಕು ಇವಾಗ. ಲಾಂಗ್ ಜರ್ನಿ. ಸೊ ಅವಳ ಜೊತೆಗೆ ಫಸ್ಟ್ ಶೇರ್ ಮಾಡ್ಕೊತೀನಿ. ಅವಳದು ಒಂದು ಸ್ವಲ್ಪ ನಂತರ ಒಂದು ಸ್ವಲ್ಪ ಕೇರ್ಲೆಸ್ ಬುದ್ಧಿ ಅವಳದು. ಬಟ್ ಅವ್ರ ಹಸ್ಬೆಂಡ್ ಇದ್ದಾರೆ, ಅವ್ರ ಹಸ್ಬೆಂಡು ಒಂದು ಸ್ವಲ್ಪ ನನಗೆ ಚೆನ್ನಾಗಿ ಗೈಡ್ ಮಾಡ್ತಾರೆ ಎಲ್ಲದರಲ್ಲೂ. ಒಂದು ಫಾದರ್ ಫಿಗರ್ ಥರ ಅಂತಲೇ ಹೇಳ್ಬೋದು ಅವರು. ಆ್ಯಂಡ್ ಡಾಲಿ ರಾಜೇಶ್ ಸರ್ ಗೊತ್ತಿರ್ಬೋದು ನಿಮಗೆ, ಅವರು ವೆಟ್ರನ್ ಆ್ಯಕ್ಟರು. ಸೊ ಅವ್ರ ಜೊತೆಗೂ ಒಂದಷ್ಟು ನಾನು ಶೇರ್ ಮಾಡ್ಕೊಳ್ತೀನಿ, ತುಂಬ ಗೈಡ್ ಮಾಡ್ತಾರೆ ಅವರು, ಅವ್ರ ವೈಫು. ಸೊ ಈ ಥರ ತುಂಬ ಜನ ಇದ್ದಾರೆ, ಬಟ್ ಮೇನ್ಲಿ ಇವ್ರ ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ. ಮದುವೆ ಪ್ಲ್ಯಾನ್ಸ್ ಐಶ್ವರ್ಯ ಅವ್ರದ್ದು ಏನಿದೆ ಅಂತ? ಸದ್ಯಕ್ಕೆ ಏನೂ ಇಲ್ಲ, ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಆಗೋಗಿದೆ ನನಗೆ. ಸೊ ಅದರಿಂದ ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ, ಒಂದು ಸ್ವಲ್ಪ ಟೈಮ್ ಬೇಕು. ಬಟ್ ಇವಾಗ ಸದ್ಯಕ್ಕೇನೂ ಇಲ್ಲ. ಆಗಲಿ ಐಶ್ವರ್ಯ ಅವರೇ, ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಸೊ ಬಿಗ್ ಬಾಸ್ ಆ್ಯಕ್ಚುಲಿ ನಿಮ್ಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಅನ್ಸುತ್ತೆ. ನಾನು ನೋಡಿರೋ ಹಾಗೆ ಐಶ್ವರ್ಯ ಅವ್ರನ್ನ ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಸೊ ಬಿಗ್ ಬಾಸ್ ಐ ಥಿಂಕ್ ನಿಮ್ಗೊಂದು ಹೊಸ ಲೈಫ್ ಕೊಡುತ್ತೆ ಅಂತ ಅನ್ಸುತ್ತೆ. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಡೈಲಿ ಮಾಧ್ಯಮದ ವೀಕ್ಷಕರಿಗೆ ಫಸ್ಟ್ ಆಫ್ ಆಲ್ ವೆರಿ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಎಲ್ಲ ನಿಮಗೆ ಇಂಡಸ್ಟ್ರಿಯಲ್ಲಿರೋ ನ್ಯೂಸ್ಗಳು, ಎಕ್ಸ್ಕ್ಲೂಸಿವ್ ನ್ಯೂಸ್ಗಳು ಬೇಕು ಅಂದರೆ ಡೆಫಿನೆಟ್ಲಿ ಫಾಲೋ ಡೈಲಿ ಮಾಧ್ಯಮ ಎಲ್ಲ ಅಪ್ಡೇಟ್ಸ್ಗೋಸ್ಕರ. ಆಲ್ ದ ಬೆಸ್ಟ್ ಡೈಲಿ ಮಾಧ್ಯಮ.